ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬ ಅಂಗವಾಗಿ ದೀನ್ ದಯಾಳ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಮತ್ತು ಕೇಕ್ ಅನ್ನು ಕಟ್ ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೀರೆ ಮತ್ತು ವೃದ್ಧರಿಗೆ ಹೊದಿಕೆಗಳನ್ನು ಶಾಸಕ ಎಂ ಕೃಷ್ಣಪ್ಪನವರು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಯಾರಂಟಹಳ್ಳಿ ಹರೀಶ್ ರೆಡ್ಡಿ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಪಿಎಲ್ಡಿ, ವೆಂಕಟೇಶ್ ಗೌಡ, ಎಡಿಎ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ರೆಡ್ಡಿ, ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮ, ಉಪಾಧ್ಯಕ್ಷರಾದ ಹರಪನಹಳ್ಳಿ ಹರೀಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಬೊಕ್ಕಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಬೆಳ್ಳಪ್ಪ, ಬಿಜೆಪಿ ಮುಖಂಡರಾದ ಮೈಕೋ ನಾಗರಾಜ್, ಬಸವರಾಜ್ ಮತ್ತು ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿದರು. ಒಂದು ರೀತಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಹುಟ್ಟುಹಬ್ಬವನ್ನ 17ನೇ ತಾರೀಕು ಅವರ ಆಚರಣೆಗಿನ್ನ ಜಾಸ್ತಿ ನಾವು ಆಚರಣೆಯನ್ನ ಜಾಸ್ತಿ ಮಾಡ್ತಾ ಇದೀವಿ. ಕಾರಣ ನಮಗೆ GST ಅನ್ನ ಕಮ್ಮಿ ಮಾಡಿ ಇವತ್ತು ದಿನನಿತ್ಯ ಬಳಕೆ ಆಗುವಂತಹ ವಸ್ತುಗಳ ರೇಟನ್ನ ಕಮ್ಮಿ ಮಾಡಿ GST ಅನ್ನ ಮಾಡಿ ಒಂದಲ್ಲ ಒಂದು ರೀತಿ ಸಾರ್ವಜನಿಕರಿಗೆ ನೇರವಾಗಿ ತಲುಪುವಂತಹ ವ್ಯವಸ್ಥೆ ನಮ್ಮ ಪ್ರಧಾನಮಂತ್ರಿಗಳು. ಆ ಒಂದು ನೆನಪಿಗಾಗಿ ನಾವು ಇವತ್ತಿನ ದಿನ ಬಹಳ ವಿಶೇಷವಾಗಿ ಹುಟ್ಟುಹಬ್ಬನ ಆಚರಣೆನ ಬಹಳ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ. ಈ ಹುಟ್ಟುಹಬ್ಬ ನಿಮ್ಮೆಲ್ಲರ ಮುಖಾಂತರ ದಿನ
ದಿನನಿತ್ಯ ನಾವು ಪೂಜೆಯನ್ನ ಪೂಜೆ ಮಾಡಿದ್ಮೇಲೆ 1 ಸೆಕೆಂಡ್ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಯಸ್ಸು ಆರೋಗ್ಯಕ್ಕೆ ಚೆನ್ನಾಗಿ ಕಾರಣ ನಮ್ಮ ಭಾರತ ದೇಶ ಗಟ್ಟಿಯಲ್ಲಿ ಇವತ್ತಿನ ದಿನ ನಿಮ್ಮ ಮಕ್ಕಳು ಮರಿಗಳೆಲ್ಲ ವಿದ್ಯಾಭ್ಯಾಸ ಮಾಡಿ ಹೊರ ದೇಶಕ್ಕೆ ಹೋದ್ರೆ ಅವ್ರು ಯಾರು ಹೋದ್ರೆ ಹೊರ ದೇಶದಲ್ಲಿ ನಮ್ಮ ಭಾರತದ ಹೆಸರು ಹೇಳಿದ್ರೆ ಬಹಳ ಗೌರವ ವಿನಯ ಜೊತೆಯಲ್ಲಿ ಅಲ್ಲಿ ನಿಮ್ಮ ಮಕ್ಕಳು ಯಾರನ್ನ ಸಂಬಂಧಿಕರಿದ್ರೆ ಕೇಳಿ ಇವತ್ತು ದಿನ ಭಾರತ ದೇಶ ಅಂದ ತಕ್ಷಣ ಮೊದಲನೇದಾಗಿ ಕೇಳೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ನಿಮ್ಮ ದೇಶಕ್ಕೆ ಆದ್ಮೇಲೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಎಲ್ಲ ಹೊಗಳಿಕೆಯ ಜೊತೆಯಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ದೇಶಕ್ಕೆ ಹೆಚ್ಚು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀವಿ. ಬಹಳಷ್ಟು ಕೆಲಸಗಳನ್ನ ಮಾಡ್ತೀವಿ. ಇವತ್ತು ಸಿಂಧೂರ ಆದ ತಕ್ಷಣ ಆ ಪಾಕಿಸ್ತಾನಕ್ಕೆ ಇವತ್ತು ಒಂದು ದಿನ ಚಳಿ ಜನ ಬರೋಂಗೆ ಮಾಡಿ ಇವತ್ತು ಮೊದಲೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಇದ್ದಿದ್ದಂತ ಪ್ರಧಾನಮಂತ್ರಿಗಳು ಯುದ್ಧ ಮಾಡಕ್ಕೆ ಹಿಂದೆ ಕೊಡಿದ್ದಾರೆ. ಆದ್ರೆ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಯಾವುದೇ ದೇಶಕ್ಕಾಗಿ ಚಾಲೆಂಜ್ ಮಾಡ್ತಿದ್ದಾರೆ, ನಾವು ರೆಡಿ ಇದ್ದೀವಿ, ನೀವು ರೆಡಿನಾ ಅಂತೇಳಿ ಅಮೆರಿಕದು ಚಾಲೆಂಜ್ ಮಾಡಿ ಪ್ರಪಂಚದಲ್ಲಿ ನಮ್ಮ ದೇಶದ ಬೆಲೆ ಹೆಚ್ಚಾಗಿ ಬೆಳೀತಾ ಇದೆ, ವಿದ್ಯಾಭ್ಯಾಸ ಚೆನ್ನಾಗಿ ಬೆಳೀತಿದೆ. ಇವತ್ತು ಮೇಕ್ ಇನ್ ಇಂಡಿಯಾ ಅಂತೇಳಿ ನಮ್ಮ ದೇಶದಲ್ಲಿ ಎಲ್ಲ ಉತ್ಪನ್ನಗಳನ್ನ ತಯಾರಿಸುವಂತ ಘಟಕಗಳನ್ನ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾದಂತ ಎಲ್ಲ ತರ ಏನೇನು ನೀವು ಮನೆಯಲ್ಲಿ ಮಾಡ್ತೀರಾ ಕಾಟೇಜ್ ಇಂಡಸ್ಟ್ರಿ ಅದಕ್ಕೂ ಲೋನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿ ದೇಶದ ಅಭಿವೃದ್ಧಿ ಜೊತೆಗೆ ಚುಕ್ಕಾಣಿ ಹಿಡಿತಿರುವಂತ ಇವತ್ತು ನೀವೆಲ್ಲ ನೋಡಿದ್ವಿ. ನಮ್ಮ PhD ಗೌಡ್ರು ಅಥವಾ ನಾವು ಪಿಳ್ಳಪ್ಪ ಹರೀಶ್ ರೆಡ್ಡಿ ಅವರು ಏನೆಲ್ಲ ಮಾಡೋದು ಕೊನೆಯಲ್ಲಿ ಬೀಗದ ಕೈ ಯಾರ ಹತ್ರ ಇರ್ತದೆ, ದುಡ್ಡು ಭಾರತ ಇರ್ತದೆ, ಹರೀಶ್ ರೆಡ್ಡಿ ಮಿಸಸ್ ಇರ್ತದೆ. ಹಂಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನಿರ್ಮಲಾ ಸೀತಾರಾಮನ್ ಕೊಟ್ಟು ಬಹಳ ಶಕ್ತಿಯುತವಾಗಿ ಕೆಲಸ ಮಾಡೋದಕ್ಕೆ ದಿನ ನೀವೆಲ್ಲ ನೋಡಿ ಎಷ್ಟೇ ದುಡ್ಡು ಕೊಟ್ಟು ಆ ದುಡ್ಡಲ್ಲಿ ಕುಟುಂಬವನ್ನ ನಿಭಾಯಿಸುವಂತ ನಮ್ಮ ಶ್ರೀ ಶಕ್ತಿ ಅಕ್ಕನಿಗೆ ತಂಗಿಗೆ ತಾಯಿಗಿರುವಂತ ಶಕ್ತಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಆರ್ಥಿಕವಾಗಿ ನಮ್ಮ ದೇಶವನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾರೆ. ಏನ್ ಇವತ್ತು ಅಭಿವೃದ್ಧಿ ಜೊತೆಯಲ್ಲಿ ಎಲ್ಲ ಇವತ್ತು ಏರ್ಪೋರ್ಟ್ಗಳಿಂದ ರಸ್ತೆಗಳಿಂದ ಎಲ್ಲ ಈ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ತಿದ್ದಾರೆ. ಇವತ್ತು ನ್ಯಾಷನಲ್ ಹೈವೇಗಳನ್ನ ಇಂಪ್ರೂವ್ ಮಾಡ್ತಿದ್ದಾರೆ. ಇವತ್ತು ಮೊದಲೆಲ್ಲ ನೋಡಿ ನಾನು MLA ಆಗಕ್ಕೆ ಮೊದಲು ಹೇಗಿತ್ತು ಬನ್ನೇರಘಟ್ಟ ಮೀನಾಕ್ಷಿ ಟೆಂಪಲ್ ಇಂದ ಸಿಗಡಿ ಹೋಗಿ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ಅರಿವಿದೆ. ಎಲ್ಲ ಊರುಗಳಲ್ಲಿ ಒಂದಲ್ಲ ಒಂದು ಕೆಲಸವನ್ನ ನಾನು ನಿರಂತರವಾಗಿ ಮಾಡ್ತೀನಿ. ಅದಕ್ಕೆ ಕಾರಣ ನನ್ನ ಪಕ್ಷದ ಮುಖಂಡರು ನಾಯಕರು ಎಲ್ಲ ಇವತ್ತು ಹಿಂದೆ ಇದ್ದಂತ ರಾಜಶೇಖರ ರೆಡ್ಡಿ ಬಹಳ ಚೆನ್ನಾಗಿ ಸಂಘಟನೆ ಮಾಡಿ ಮುಂದಕ್ಕೆ ಹರೀಶ್ ರೆಡ್ಡಿ ಅವರು ಸಂಘಟನೆ ಮಾಡಕ್ಕೆ ಭಾರತಕ್ಕೆ ಜವಾಬ್ದಾರಿಯನ್ನ ಕೊಟ್ಟು ಕೆಲಸವನ್ನ ಇರುತ್ತೆ. ಸಣ್ಣ ಪಣ್ಣ ಸಮಸ್ಯೆಗಳು ನಿರಂತರವಾಗಿ ಆ ಸಮಸ್ಯೆಗಳನ್ನ ಮರೆತು ಇವತ್ತು ಹುಟ್ಟುಹಬ್ಬನ ಬಹಳ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ನಾನೆಲ್ಲ ತಾಯಂದಿರಿಗೆ ಬಹಳ ಪ್ರೀತಿಯಿಂದ ಕೇಳಿಕೊಳ್ಳೋದು. ಮೊದಲೆಲ್ಲ ಪ್ರಧಾನಮಂತ್ರಿಗಳು ಅಂತಂದ್ರೆ ಯಾವ್ದು ಸರಿಯಾಗಿ ಗೊತ್ತೇ ಆಗ್ತದೆ. ಇವತ್ತು ನೀವೇನ ಟಿವಿ ಮಾಡಿ ಆನ್ ಮಾಡಿದ್ರೆ ಆ ಮೋದಿ ಅವ್ರ ಫೋಟೋ ಬಂದ್ರೆ ನಿಮ್ಮ ಮನೆಯಲ್ಲಿ 2 ವರ್ಷದ ಮಗು ಇಡಕ್ಕೆ ಮೋದಿ ಅವ್ರ ಮೊದಲು ಮೋದಿ ಅವರು ಅಷ್ಟು ಪ್ರಧಾನಮಂತ್ರಿಗಳು ಸಣ್ಣ ಮಗುವಿಂದ ಹಿರಿಯವರವರೆಗೂ ಪರಿಚಿತರಾಗಿ ಇವತ್ತಿನ ದಿನ ಎಲ್ಲ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡ್ರು. ನಾನು ರಾಜ್ಯದ ಬಗ್ಗೆ ಹೆಚ್ಚಿಗೆ ಟೀಕೆ ಮಾಡಕ್ ಹೋಗಲ್ಲ. ಕಾರಣ ಏನಂತಂದ್ರೆ ಪಾಪ ಅವ್ರು ಗುಂಡಿ ಮುಚ್ಚೋದಕ್ಕೆ ಟೈಮ್ ಇಲ್ಲ. ಪಾಪ ನನ್ಗೆ ಬಹಳ ನೋವನ್ನ ಸಂಗತಿ ಅಂದ್ರೆ ಏನಾದ್ರೂ ಒಂದು ಹಳ್ಳ ಕೂತ್ರೆ ನಮ್ಮ ಚೇರ್ಮನ್ ಹೇಳಿದ್ರೆ ಹಳ್ಳ ಮುಚ್ಕೊತಾರೆ ಫಾಸ್ಟ್ ಆಗಿ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ರಸ್ತೆ ಬಗ್ಗೆ ಬೇಗ ಗುಂಡಿ ಮುಚ್ಚರಪ್ಪ ಅಂತ ಕೇಳೋ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ. ಮೊದಲೆಲ್ಲ ಹೈಟೆಕ್ ರಸ್ತೆಗಳನ್ನ ರೋಡ್ಗಳನ್ನ ನ್ಯಾಷನಲ್ ಅದ್ರಲ್ಲೂ ನಮಗೆ ನಿತಿನ್ ಗಡ್ಕರಿ ಅವರು ಎಷ್ಟು ಎಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಕ್ರಮ. ಇವತ್ತಿನ ದಿನ ಒಂದೇ ಟ್ರೈನ್ ಹೆಂಗಿದೆ ಅಂತಂದ್ರೆ ನಮ್ಮ ಅಕ್ಕ ತಂಗಿದ್ರು ತಾಯಿದ್ರು ಹೊರಗಡೆ ಎಲ್ಲ ಹೋಗೋದು ಟೂರ್ ಹೋಗಿದ್ರೆ ಗೊತ್ತಾಗತ್ತೆ ಆ ಟ್ರೈನ್ ಪಾರಿಂಗಿನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇವತ್ತಿನ ದಿನ ಒಳ್ಳೊಳ್ಳೆ ಮೆಟ್ರೋನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಬಂದಿದೆ ಬಸ್ಸೂರ್ವರೆಗೂ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಬನ್ನೇರಘಟ್ಟದಿಂದ ಮತ್ತೆ ದಿಣ್ಣಿ ಸಿಟಿಲಿ ಬಂದು ಆ
ಹೊಗೆಯನ್ನ ಕುಡಿಯೋ ಬದಲು ನಿಮ್ಮೂರಲ್ಲೇ ನೀವು ಒಳ್ಳೆ ಗಾಳಿಯನ್ನ ಕುಡಿದು ಇಲ್ಲೇ ಇದ್ದು ನಿಮ್ಗೆ ಹೋಗಿ ಬರ್ಲಿಕ್ಕೆ ಅನುಕೂಲ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿ ಕೆಲಸ ಮಾಡಿ. ಬಹಳಷ್ಟು ನಿಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಚೆನ್ನಾಗಿ ಮುಖ್ಯಮಂತ್ರಿಗಳು ಎಲ್ಲ ಇಡೀ ನನ್ನ ಕ್ಷೇತ್ರದ ನೀರುಗಳ ಬಗ್ಗೆ ನನಗೆ ಅಪಾರವಾದಂತಹ ಕಾರಣ ಒಂದಲ್ಲ ಒಂದು ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ನನ್ಗೆ ಬಂದಾಗೆಲ್ಲ ಒಂದೊಂದು ನಮ್ಮ ಪಿಳ್ಳಪ್ಪ ಹರೀಶ್ ವಿಕ್ರಮ ಅವರು ಯಜಮಾನರು ಬಂದಾಗೆಲ್ಲ ಒಂದೆಲ್ಲ ಕೆಲಸ ಕೇಳ್ತಿರ್ತಾರೆ, ನಾನು ಮಾಡ್ತಾ ಇರ್ತೀನಿ. ಆ ಕೆಲಸದಿಂದನೇ ಇವತ್ತಿನ ನಮ್ಗೆ ನೆಮ್ಮದಿ ಸಿಗುತ್ತೆ. ನಾನು ಎಲ್ಲರೂ ಬೆಳಿಗ್ಗೆ ಯಾರು ಬಂದಿದ್ದೆ ಅವ್ರಿಗೆ ಹೇಳಿದೆ, ಅಣ್ಣ ದೇವಸ್ಥಾನಕ್ಕೆ ಬೇಗ ಬಂದ್ಬೇಡ, ಫಸ್ಟ್ ನಿಮ್ಮ ರೋಡ್ ಚೆನ್ನಾಗಿದೆ ರೋಡ್ ಚೆನ್ನಾಗಿದ್ದರೆ ನಿಮ್ಮ ದೇವಸ್ಥಾನಕ್ಕೆ ಬರ್ತೀನಿ. ಯಾಕಂದ್ರೆ ಫಸ್ಟ್ ಜನಕ್ಕೆ ಸರ್ವಿಸ್ ಮಾಡೋಣ, ಜನ ಒಳ್ಳೆಯದು ದೇವರ ಆಟೋಮೆಟಿಕ್ ನಮ್ಗೆ ಒಳ್ಳೆ. ಎಷ್ಟು ದೇವಸ್ಥಾನಗಳನ್ನ ಅಭಿವೃದ್ಧಿಯನ್ನ ಮಾಡ್ತೀವೋ ಅದು ಶಕ್ತಿ ಊರಿಗೆ ಗ್ರಾಮ ದೇವತೆ ಇರ್ಬೋದು, ಮುನೇಶ್ವರ ಎಲ್ಲ ದೇವಸ್ಥಾನಗಳನ್ನ ಇವತ್ತು ಬಹಳ ಚೆನ್ನಾಗಿ ಅಭಿವೃದ್ಧಿಗಳನ್ನ ಮಾಡ್ತೀವಿ. ಬಸವಣ್ಣ ದೇವಸ್ಥಾನ ಒಂದು ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡಿ ನಂಗೆಲ್ಲ ಬಹಳ ಒಂದಲ್ಲ ಒಂದು ರೀತಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ. ಒಳ್ಳೇದಾಗಲಿ, ನಿಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ಒಳ್ಳೇದಾಗಲಿ, ಯಶಸ್ವಾಗಲಿ. ಇವತ್ತಿನ ದಿನ ಕೊನೆಯದಾಗಿ ಇವತ್ತು ಯೋಗ ಅಂದ್ರೆ ಪ್ರಶಾಂತಿ ಕುಟುಂಬದಲ್ಲಿ ಮಾತ್ರ ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಯೋಗವನ್ನ ಇಡೀ ಭಾರತ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಮ್ಮ ಪ್ರಧಾನ. ಎಷ್ಟೋ ಜನ ನಮ್ಮ ತಾಯಂದಿರಿಗೆ, ಅಕ್ಕ ತಂಗಿದರಿಗೆ ಎಲ್ಲರೂ ಎಷ್ಟೋ ಜನ ನಮ್ಮ ಬೇಜಾರು ನೋಡ್ಕೊಳ್ಳೋಣ, ಬಸವಣ್ಣ ಅಂತವ್ರಿಗೆ ಕೋಪ ಕಮ್ಮಿ ಮಾಡ್ತಾ ಇರೋದು ಯೋಗ ಇದೆ. ಅದರಿಂದ ಬಹಳ ಒಳ್ಳೆಯದು. ಯೋಗವನ್ನು ಅಭ್ಯಾಸ ಮಾಡಿ, ಯೋಗ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಭೋಗ ಆಟೋಮೆಟಿಕ್. ಬಹಳಷ್ಟು ನಮ್ಮ ಚೇರ್ಮನ್ ಅದರಲ್ಲಿ ಎಕ್ಸ್ಪರ್ಟ್ ಇರುತ್ತೆ, ಅವರೇ ಬಹಳ ಆರೋಗ್ಯದ ಬಗ್ಗೆ ಒಳ್ಳೊಳ್ಳೆ ಚಿಂತನೆಯನ್ನ ಮಾಡ್ತಾರೆ. ಬಹಳಷ್ಟು ಒಳ್ಳೆ ಪರಿಸರದಲ್ಲಿ ಇವತ್ತು ದಿನ ವಿವೇಕಾನಂದ ಆಶ್ರಮದಲ್ಲಿ ಮಾಡಿದ್ರ ಒಳ್ಳೆಯದಾಗಿ ಯಶಸ್ವಾಗಿ. ನಾನು 2-3 ಕಾರ್ಯಕ್ರಮ ಮುಗಿಸ್ಕೊಂಡು ತಡ ಆಯ್ತು. ನಿಮ್ಮೆಲ್ಲ ಶುಭವನ್ನ ಕೋರ್ತಾರೆ. ಇಂದ್ರಮ್ಮ ಸಂಪಂಗಿಯವರು, ಉಪಾಧ್ಯಕ್ಷ ಅಂತ ಹರೀಶ್ ಅವರು, ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಅಂತ ಪಿಳ್ಳಪ್ಪನವರು, ಕ್ಷೇತ್ರದ ಜವಾಬ್ದಾರಿ ಹೊತ್ತಿರುವಂಥ ಅಧ್ಯಕ್ಷ ಅಂತ ಹರೀಶ್ ರೆಡ್ಡಿಯವರು, ಇಂದಿನ ಅಧ್ಯಕ್ಷ ಅಂತ ರಾಜಶೇಖರ್ ರೆಡ್ಡಿಯವರು, ಜಿಲ್ಲಾ ಪಂಚಾಯತಿಯ PLD ವೆಂಕಟೇಶ್ ಗೌಡರು, ಭಾರತಕ್ಕವರು ಎಲ್ಲರೂ ಸೇರಿ ಇವತ್ತಿನ ದಿನ ನರೇಂದ್ರ ಮೋದಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾರ್ವಜನಿಕರಿಗೆ, ಮಧ್ಯಮ ವರ್ಗದವರಿಗೆ ಒಂದು ಒಳ್ಳೆ ರೀತಿ ಬಹುಮಾನವನ್ನು ಕೊಟ್ಟು ಅವರಿಗೆ ಮನಸ್ಸು ಸಂತೋಷ ಮಾಡಿ ಪ್ರಧಾನಮಂತ್ರಿಗಳಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಾಗಲಿ ಅಂತ ಆಶೀರ್ವಾದವನ್ನು ತಗೊತಾ ಇದ್ದೀವಿ. ಗ್ರೇಟರ್ ಬೆಂಗಳೂರು ಆಗಿದೆ, ಅದು GST ಕಡಿಮೆ ಮಾಡಿದ್ದಾರೆ ಅಂತಿದ್ದಾರೆ. GST ಆಗೇ ಇದೆ, ಏನು ಕಡಿಮೆ ಮಾಡಿದ್ದಾರೆ BJP ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಇದು GST ಅನ್ನೋದು ಇಡೀ ದೇಶಕ್ಕಾಗಿರುತ್ತೆ. ಯಾರೇ ಏನೇ ಹೇಳಿ ಎಲ್ಲ ರೆಕಾರ್ಡಲ್ಲಿದೆ, ಓರಲ್ಲಾಗಲ್ಲ. ಈಗ ಅಂಗಡಿಗೆ ಹೋದರೆ GST ಕಮ್ಮಿ ಮಾಡಿಬಿಟ್ಟು ಕೊಡ್ತಾರೋ ಅದೇ GST ಹಾಕ್ಕೊಡ್ತಾರೋ. ಅದನ್ನು ತಿಳ್ಕೊಳ್ದಿರ ಮಾತಾಡೋಂಥವ್ರಿಗೆ ನಾನು ಬುದ್ಧಿವಂತರು ಅಂತ ಹೇಳ್ಬೇಕಾ ದಡ್ರು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗ್ರೇಟರ್ ಬೆಂಗಳೂರು ಆಗಿದೆ, ನೀವು ನೋಡಿದ್ರೆ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ನೀವೇ ಪೇಪರು, ನೀವೇ TVನವರು ನಿನ್ನೆ ನನಗೆ ತೋರಿಸಿದ್ರಿ, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಹಳ್ಳ ಮುಚ್ಚಿಲ್ಲ, ಹಳ್ಳ ಮುಚ್ಚಿ ಅಂತ ಹೇಳ್ತಾ ಇರೋದು ನೀವೇ ತೋರಿಸಿದ್ರೆ ಅದಕ್ಕೆ ನಾನು ಹೇಳಿದ್ದೆ. ಬಿಜೆಪಿ ಅವಧಿಯಲ್ಲಿ ರಸ್ತೆಗಳು ಸರಿಯಾಗಿ ಅಭಿವೃದ್ಧಿ ಆಗಿದೆ, ಇವತ್ತು ಗುಂಡಿಗಳು ಬೀಳ್ತಾ ಇಲ್ಲ ಅಂತ ನೇರವಾಗಿ ಕಾಂಗ್ರೆಸ್ ಶಾಸಕ ಆರೋಪ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿ ರೋಡೆಲ್ಲ ಚೆನ್ನಾಗಿರೋದಕ್ಕೆ ಇವ್ರಿಗೆ ಕೊಟ್ಟು 2 ವರ್ಷ ಆಗಿದೆ. ದಯವಿಟ್ಟು 2 ವರ್ಷದಿಂದ ನೀವು ಏನು ಮಾಡಿದ್ದೀರಾ, ನಿಮ್ಮ ಸಾಧನೆಯನ್ನು ದಯವಿಟ್ಟು ಹೇಳಿ. ಬರೀ BJP ಅಂತ ನಮ್ಮ ಪಾರ್ಟಿನ ನೀವೇ ಕ್ಯಾನ್ವಾಸ್ ಮಾಡಿ, ನಿಮ್ಮ ಪಾರ್ಟಿ ಕೆಲಸ ಮಾಡಿ ಕ್ಯಾನ್ವಾಸ್ ಮಾಡಿ. ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು
ಸುಮಾರು 17ನೇ ತಾರೀಕಿಂದನೂ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಭಾರತೀಯ ಪ್ರಜೆಗಳು, ಜನತಾ ಪಾರ್ಟಿಯ ಪ್ರಜೆಗಳಿರ್ಬೋದು, ಪ್ರತಿಯೊಬ್ಬರೂ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ, ಅದರಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ರೀತಿ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು, ಫುಡ್ ಕೊಡೋದಿರ್ಬೋದು, ಇಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚೋದಿರ್ಬೋದು, ಉಚಿತ ಸೇವೆಗಳನ್ನು ಮಾಡ್ತಾ ಬೆಡ್ಶೀಟ್ಗಳು ಕೊಡೋದಿರ್ಬೋದು, ಪ್ರತಿಯೊಂದನ್ನು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡೋದ್ರಿಂದ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ಈ ಒಂದು ಪ್ರಧಾನಮಂತ್ರಿಯವರಿಗೆ ಇನ್ನೂ ಹೆಚ್ಚಿನ ಆಯುಷು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಭಾರತವನ್ನು ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಈಗಾಗಲೇ ನಮ್ಮ ಭಾರತ ನಂಬರ್ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನಕ್ಕೆ ಏರೋವಂಥ ಪ್ರಯತ್ನ ನಮ್ಮ ಮೋದಿಯವರು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ನಾವೆಲ್ಲರೂ ಆಶಿಸೋಣ. ಮತ್ತು ಯಾರದೇ ಒಂದು ಪ್ರತಿಯೊಬ್ಬರ ವ್ಯಕ್ತಿಯನ್ನು ನಾವು ಕೊಂಡಾಡಬೇಕಾದ್ರೆ ಅವರಲ್ಲಿ ಏನೋ ಒಂದು ಗುಣ ಇರುತ್ತೆ. ನಾವೆಲ್ಲರೂ ಬರೀ ಹೊಗಳೋದೇ ಅಲ್ಲ, ಅವರ ಒಂದು ಆದರ್ಶಗಳನ್ನು ನಾವು ಸ್ವಲ್ಪ ಅಳವಡಿಸ್ಕೊಂಡು ನಿಜ ಜೀವನದಲ್ಲಿ ಬದುಕಿದಾಗ ಮಾತ್ರ ಅಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ನಾವೆಲ್ಲರೂ ಅವರ ಒಂದು ಆದರ್ಶಗಳತ್ತ ಪಾಲನೆ ಮಾಡೋಣ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತೀವಿ. ಪಂಚಾಯಿತಿ ಮೋದಿಯವರು ಹುಟ್ಟುಹಬ್ಬ ಮಾಡ್ತಾಯಿದ್ದಾರೆ. ಮೋದಿಯವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ನಮ್ಮ ಕಳಬಾಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಇಂದ್ರಮ್ಮ ಸಂಪಂಗಿ ಇರ್ಬೋದು, ಹರೀಶ್ ಇರ್ಬೋದು, ಎಲ್ಲ ಸದಸ್ಯರು, ನಮ್ಮ ಪಿಲ್ಲಪ್ಪನವರು, ನವೀನು ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಮೋದಿಯವರು ಏನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅಂತ ನೆನೆಸ್ಕೊತಾ ಇದ್ದಾರೆ. ಅವರೆಲ್ಲ ನೆನೆಸ್ಕೊಂಡು ಈ ಭಾರತ ದೇಶದಲ್ಲಿ ಯಾರು ನಮ್ಮ ಪ್ರಧಾನಮಂತ್ರಿ ಅಂತ ಮೊದಲು ಯಾರು ಗೊತ್ತಾಗ್ತಾರೆ ಬೇರೆ ಕಂಟ್ರಿಯವರಿಗೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಭಾರತ ದೇಶ ಅಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ. ಎಲ್ಲದರಲ್ಲಿ ಮಾಡ್ತಾಯಿದ್ದಾರೆ. GST ಇರ್ಬೋದು, ರಸ್ತೆಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಬಸ್ ಇರ್ಬೋದು, ಇಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಯಾವಾಗ 70 ವರ್ಷದಿಂದ ಆಗಿದ್ರೆ ಕೆಲಸಗಳು 10 ವರ್ಷದಿಂದ ಈಚೆ ಏನು ಕೆಲಸ ಆಗ್ತಾಯಿದೆ ಅಂದರೆ ಎಲ್ಲ ಚಿಕ್ಕ ಹುಡುಗರು ಕೂಡ ಮಾತಾಡ್ತಾರೆ. ನನ್ನ ಮೊಮ್ಮಗ ಕೂಡ ಇದು ಸ್ವಚ್ಛ ಭಾರತದ್ದು ಒಂದು ಡಸ್ಟ್ ಪೇಪರ್ ಇದ್ದರೆ ಡಸ್ಟ್ಬಿನ್ ತೊಗೊಂಡು ಪೇಪರ್ ಹಾಕ್ತಾರೆ. ಅಷ್ಟು ಜನ ಇವತ್ತು ಬುದ್ಧಿವಂತರಾಗಿದ್ದಾರೆ, ಅಷ್ಟು ಜನ ತಿಳುವಳಿಕೆಯಾಗಿದ್ದಾರೆ, ಅಷ್ಟು ನಮ್ಮದು ದೇಶ ನಮ್ಮದು ಇವತ್ತು ನಾಗಲಿಕ್ಕೆ ಬರ್ತಾಯಿದ್ದೆ, ಅನೇಕರಿಗೆ ಹೋಗಿ ನಾಗಲಿಕ್ಕೆ ಬರ್ತಾಯಿದ್ದೆ. ಇಂಥ ಪ್ರಧಾನಮಂತ್ರಿ ನಾವು ನೋಡಿ ನಾವು ಪುಣ್ಯ ಮಾಡಿದ್ರಿ, ಈ ಭಾರತ ದೇಶ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡೋದು ಅಂತೇಳಿ ಈ ಕಳಬಾಳ ಪಂಚಾಯತಿ ನಮ್ಮ ಮೋದಿ ಭರ್ತಿ ಮಾಡೋದಾಗ ಅವ್ರಿಗೆ ಶುಭ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಕಲ್ಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು ಸೇವಾಕಾಂಕ್ಷಿ ಪಕ್ಷೀಯ ಒಂದು ಕಾರ್ಯಕ್ರಮವನ್ನು ಕಲ್ಬಾಳು ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಏನು ಶ್ರೀಯುತ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದರೆ, ವಿಶೇಷವಾಗಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಇವತ್ತು ಸಹ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಒಂದು ಸ್ವಾಗತ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಮತ್ತು ಮಹನೀಯರಿಗೆ ಬೆಡ್ಶೀಟು, ಸೀರೆಯನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಆಯುಷು, ಆರೋಗ್ಯವನ್ನು ಹೆಚ್ಚಿಸುವಂಥ ಕೆಲಸ ಆಗಲಿ ಅಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥಿಸೋಣ. ಈ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು 75ನೇ ಹುಟ್ಟುಹಬ್ಬವನ್ನು ನಮ್ಮ ಕಲ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರು ಸೇರಿ ಮತ್ತು ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಅವರ ಜೊತೆಗೆ ತುಂಬ ಚೆನ್ನಾಗಿ ಅವರ ಒಂದು ಕೇಕ್ ಕಟ್ ಮಾಡುವ ಮೂಲಕ ಜನ್ಮದಿನಾಚರಣೆಯನ್ನು ಆಚರಿಸಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಬಡ ಜನಗಳಿಗೆ ಅವರು ಸ್ವಲ್ಪ ಅವರ ಜನ್ಮದಿನದ ಪ್ರಯುಕ್ತ ಬಡವರಿಗೆ ಸ್ವಲ್ಪ ನಾವು ಒಂದು ಕೃತಜ್ಞತೆಗೆ ಕೊಡುಗೆಗಳನ್ನು ಕೊಟ್ಟು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಇದಕ್ಕೆ ನಮ್ಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಮತ್ತು ಸುತ್ತಮುತ್ತಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಲ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಮೋದಿಜಿಯವರ, ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ 75 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ
ನಾವು ಬಡ ಜನಗಳಿಗೆ, ಈ ಭಾಗದ ಬಡ ಜನಗಳಿಗೆ ಸೀರೆ ಮತ್ತು ಬೆಡ್ಶೀಟ್ಗಳನ್ನು ಹಂಚುವ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಎಂ ಕೃಷ್ಣಪ್ಪರು ಭಾಗವಹಿಸಿ ಬಡಬಗ್ಗರಿಗೆ ಸೀರೆ ಮತ್ತು ಬೆಡ್ಶೀಟನ್ನು ಹಂಚಿ ಆ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಹೋಗಿರ್ತಾರೆ. ನಾವು ಸಹ ಈ ಭಾಗದಲ್ಲಿ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ 75ನೇ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಮೋದಿಜಿಯವರಿಗೆ ಆರೋಗ್ಯ ಭಾಗ್ಯ, ಆಯುಸ್ಸು ಮತ್ತು ಈ ದೇಶವನ್ನು ಪ್ರಪಂಚದಲ್ಲೇ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್, ಇವತ್ತು ಕಾರ್ಯಕ್ರಮ ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ನಾವು ಇಲ್ಲಿ ಬಡ ಜನಗಳಿಗೆ ಒಂದು ತಿಂಡಿ ವ್ಯವಸ್ಥೆ ಹಮ್ಮಿಕೊಂಡಿದ್ದೀವಿ. ತಿಂಡಿ, ಕಾಫಿ, ಟೀ ವ್ಯವಸ್ಥೆ. ಅದಾದಮೇಲೆ ಸಮವಸ್ತ್ರ ಒಂದು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮ ಶಾಸಕರು ಬಂದು ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಮಾಡಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟು ಹೋಗಿದ್ದಾರೆ. ಆ ಭಗವಂತ ನಮ್ಮ ಶಾಸಕರಿಗೆ ಮತ್ತು ಕುಟುಂಬದವರಿಗೆ ಆರೋಗ್ಯ ಭಾಗ್ಯ, ಆಯುಸ್ಸನ್ನು ಕೊಟ್ಟು ಕಾಪಾಡಲಿ. ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತಿಗೂ ಸಹ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯಲ್ಲಿ ಭಗವಂತ ಆ ಎಮ್ಮ ಒಂದು ಕೃಪೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಧನ್ಯವಾದಗಳು. ಏನು ನಮ್ಮ ನರೇಂದ್ರ ಮೋದಿಜಿಯವರ ಜನಪ್ರಿಯ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ಈ ದಿನ ನಮ್ಮೆಲ್ಲರ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಬಡವರ ಕೂಗಿಗೆ ಓಗೊಡುವಂಥ ನಿತ್ಯ ಎಲ್ಲರಿಗೂ ದೊರಕುವಂಥ ನಮ್ಮ ನೆಚ್ಚಿನ ಶಾಸಕರಾದ ಎಂ ಕೃಷ್ಣಪ್ಪಾಜಿರವರ ನೇತೃತ್ವದಲ್ಲಿ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ರೀತಿ ಬಡವರಿಗೆ ಮತ್ತು ಎಲ್ಲರಿಗೂ ಸೀರೆ, ಅಂದರೆ ನಮ್ಮ ಮಾತೆಯರಿಗೆ ಸೀರೆ ಕೊಡುವ ಮೂಲಕ ಮತ್ತು ವೃದ್ಧರಿಗೆ ಬೆಡ್ಶೀಟ್ಗಳನ್ನು ಕೊಡುವ ಮೂಲಕ ಮತ್ತು ಅನ್ನದಾನವನ್ನು ಏರ್ಪಡಿಸಿ ಇಲ್ಲಿ ಏನು ನಮ್ಮ ಕಲ್ಲುವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಅವರ ಒಂದು ಹುಟ್ಟುಹಬ್ಬದ ವಿಶೇಷವನ್ನು ಈ ರೀತಿಯಾಗಿ ಒಂದು ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮ್ಗೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿಜಿಯವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು 100 ವರ್ಷ ಸದಾಕಾಲ ಆರೋಗ್ಯದಿಂದ ಹೀಗೆ ಇರಲಿ ಅಂತ ಹೇಳ್ತಾ, ಕಲ್ಬಾಳು ಪಂಚಾಯಿತಿಯಲ್ಲಿ ಇವತ್ತು ನಾವು ನಮ್ಮ ಹೆಮ್ಮೆಯ ಶಾಸಕರಾದ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಇವತ್ತು ಅದ್ಧೂರಿಯಾಗಿ ನಮ್ಮ ಪ್ರಪಂಚ ಕಂಡಂತಹ ಭಾರತದ ಅತ್ಯದ್ಭುತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಬರ್ತ್ಡೇಯನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡಿರ್ತೀವಿ. ಇವತ್ತು ಬಡವರಿಗೆ ಬಟ್ಟೆ ಕೊಡುವ ಮುಖೇನ ನಾವು ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಿರ್ತೀವಿ. ನರೇಂದ್ರ ಮೋದಿಯವರಿಗೆ ಆರೋಗ್ಯವನ್ನು, ಐಶ್ವರ್ಯವನ್ನು ಈ ದೇಶದ ಜನ ಎಲ್ಲ ಬಡ ಜನರ ಮುಖೇನ ಅವರಿಗೆ ಕೊಡಲು ದೇವ್ರ ಹತ್ರ ಬೇಡ್ಕೊಳ್ತೀವಿ. ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇಶವನ್ನು ಇನ್ನು ಸದೃಢ ಮಾಡಲಿ. ಇವತ್ತು ಪ್ರಪಂಚವೇ ನಮ್ಮ ಕಡೆ ತಿರುಗುವತ್ತ ಮಾಡೋಂಥ ಏಕೈಕ ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿಜಿಯವರು. ಇವತ್ತು ಪಾಕಿಸ್ತಾನಕ್ಕೂ ಸರಿ, ಇವತ್ತು ಅಮೇರಿಕಕ್ಕೂ ಸರಿ ಚಾಲೆಂಜ್ ಮಾಡಿ ಇವತ್ತು ನಮ್ಮ ದೇಶವನ್ನು ಸದೃಢದ ಕಡೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇವತ್ತು ಭಾರತವನ್ನು ಅತ್ಯುನ್ನತ ರಾಷ್ಟ್ರವನ್ನಾಗಿ ಮಾಡಿದಂಥ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯವನ್ನು ಕರುಣಿಸಲಂತ ಈ ಮುಖೇನ ಕೇಳಿಕೊಳ್ಳುತ್ತಾ, ಇವತ್ತು ಭಾರತ ಚೀನಾವನ್ನು ಹಿಂದಿಕ್ಕಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವಲ್ಲಿ ನಮ್ಮ ಭಾರತ ಸರ್ಕಾರ ಪ್ರಗತಿಯಲ್ಲಿ ನಂಬರ್ 1 ಆಗಿದೆ. ಇವತ್ತು ಏರ್ಪೋರ್ಟ್ಗಳಾಗಬಹುದು, ರಸ್ತೆಗಳಾಗಬಹುದು, ಶೈಕ್ಷಣಿಕವಾಗಿ ಕಾಲೇಜುಗಳಾಗಬಹುದು, ಇವತ್ತು ಯಾವುದೇ ಕಾರ್ಯಕ್ರಮಗಳಾಗಬಹುದು ಅದ್ಭುತವಾಗಿ ನರೇಂದ್ರ ಮೋದಿ ಅವರು ಮಾಡಿರ್ತಾರೆ. ಇಷ್ಟೆಲ್ಲ ಅವಕಾಶ ಕೊಟ್ಟ ನಿಮ್ಮೆಲ್ಲ ಒಂದು ಸಲ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹುಟ್ಟುವುದಕ್ಕೆ, ಸಾಯೋದಕ್ಕೆ, ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಅಜೆಂಡನ್ನು ಇಟ್ಕೊಂಡು ಇವತ್ತು ಕಲ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಕಲ್ಬಾಳು ಗ್ರಾಮದಲ್ಲಿ ವಿವೇಕಾನಂದ ಶಾಲೆಯಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬವನ್ನು MLA ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಬಡಬಗ್ಗರಿಗೆ ಇವತ್ತು ಸೀರೆ ಮತ್ತು ವಯಸ್ಸಾದ ವೃದ್ಧರಿಗೆ ಇವತ್ತು ಬೆಡ್ಶೀಟು ಉಪಕರಣಗಳನ್ನು ನೀಡುವ ಮುಖಾಂತರ ನರೇಂದ್ರ ಮೋದಿರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬಕ್ಕೆ ಅನ್ನದಾನ ಸಂದರ್ಪಣೆ ಮಾಡ್ತಾಯಿದ್ದೀವಿ. ಮಾತಾಡ್ಬೋದು.